ನಿನ್ನೆ ದಿವಸ ನಮ್ಮ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ನಮ್ಮ ದೇಶದ ಹೆಮ್ಮೆಯ ಮಗಳಾದ ಕರ್ನಲ್ ಸೋಫಿಯಾ ಕುರೇಶಿ ಅವರು ಕುಟುಂಬಸ್ಥರು ಇಲ್ಲಿರ್ತಾರೆ. ಆ ಕುಟುಂಬಸ್ಥರಿರುವಂಥ ಮನೆಯ ಮೇಲೆ RSS ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಅವರ ಕುಟುಂಬಸ್ಥರು ಸ್ಥಳಾಂತರಗೊಂಡಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಈ ಹಿಂದೆ ಟ್ವಿಟ್ಟರ್ ಮತ್ತು ಈಗಿನ ಎಕ್ಸ್ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ರು. ಆ ವಿಚಾರವಾಗಿ ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟರಿಂಗ್ ಸೆಲ್ ಏನಿದೆ ಅವರು ತಕ್ಷಣ ಈ ಮಾಹಿತಿಯನ್ನು ನಮ್ಮ ಗಮನಕ್ಕೆ ತಂದರು. ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಮಾನಿಟರಿಂಗ್ ಸೆಲ್ನವರು ಕೂಡ ಅಲ್ಲಿ ಒಂದು ರಿಜಾಯಿಂಡರ್ ಹಾಕಿದ್ರು. ಜೊತೆಗೆ ನಾನು ಕೂಡ ಒಂದು ಆ್ಯಸ್ SP ಆಫ್ ಬೆಳಗಾವಿ ಅಲ್ಲಿ ಒಂದು ಕಾಮೆಂಟ್ ಮಾಡಿದೆ. ಇದು ಒಂದು ಸುಳ್ಳು ಸುದ್ದಿ ಮತ್ತು ಈ ರೀತಿ ಸುಳ್ಳು ಸುದ್ದಿ ಹರಡೋರ ಮೇಲೆ ನಾವು ಕ್ರಮ ತಗೊಳ್ತೀವಿ, ಡಿಲೀಟ್ ಮಾಡದೇ ಇದ್ರೆ ಅನ್ನುವಂಥ ಒಂದು ಪೋಸ್ಟನ್ನು ಹಾಕಿದಾಗ ತಕ್ಷಣ ಆ ವ್ಯಕ್ತಿ ಅದನ್ನು ಡಿಲೀಟ್ ಮಾಡಿದ್ದಾನೆ. ಮತ್ತು ಈಗಾಗಲೇ ಈ ಸೋಫಿಯಾ ಕುರೇಶಿ ಅವರು ನಮ್ಮ ದೇಶದ ಪ್ರತಿಯೊಬ್ಬರ ಮನೆಯಲ್ಲಿ ಮಾತಾದಾಗ ನಮ್ಮ ಪೊಲೀಸರನ್ನ ಅವರ ಮನೆಗೆ ಕಳಿಸಿ ಅವರ ಕುಟುಂಬಸ್ಥರಿಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಒಂದು ಸೂಕ್ಷ್ಮವಾಗಿ ಕೂಡ ಹೇಳಿಕೊಟ್ಟಿದ್ವಿ. ನಿನ್ನೆ ದಿವಸ ಕೂಡ ಈ ಒಂದು ಮಾಧ್ಯಮದಲ್ಲಿ ಸುದ್ದಿ ಬಂದ ಮೇಲೆ ಮತ್ತೊಂದು ಬಾರಿ ನಮ್ಮ ಪೊಲೀಸರನ್ನ ಅವ್ರ ಮನೆಗೆ ಕಳಿಸಿ ಎಚ್ಚರಿಕೆಯಿಂದ ಇರಲಿಕ್ಕೆ ತಿಳಿ ಹೇಳಿದ್ವಿ. ಮತ್ತು ಈಗಾಗಲೇ ಈ ವ್ಯಕ್ತಿ ನಾವು ಮೇಲ್ನೋಟಕ್ಕೆ ಒಂದು ಪ್ರಾಥಮಿಕ ಹಂತದ ವಿಚಾರಣೆ ನಡೆಸಿದಾಗ ಈ ವ್ಯಕ್ತಿ ಮೂಲತಃ ಬ್ರಿಟಿಷ್ ಕೊಲಂಬಿಯಾ ಕೆನಡಾದವನು ಇರೋದಾಗಿ ವೆರಿಫೈಡ್ ಅಕೌಂಟ್ ಟ್ವಿಟರ್ನಿಂದ ಮಾಹಿತಿ ಬಂದಿದೆ. ಆದಾಗ್ಯೂ ಕೂಡ ನಾವು ಒಂದು ಅಫಿಷಿಯಲಿ ಒಂದು ಅರ್ಜಿಯನ್ನು ದಾಖಲೆ ಮಾಡಿಕೊಂಡು ಇದ್ರ ಬಗ್ಗೆ ವಿವರಣೆಯನ್ನು ಟ್ವಿಟರಿಂದ ಕೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಭಾರತ ಮೂಲದವನಾಗಿದ್ದರೆ ಅವನ ಮೇಲೆ ಒಂದು FIR ಕೂಡ ದಾಖಲು ಮಾಡ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಅವನು ಹೊರದೇಶದವನು ಅಂತ ಗೊತ್ತಾಗಿರೋದ್ರಿಂದ ನಾವು ಸದ್ಯಕ್ಕೆ FIR ಮಾಡಿರೋದಿಲ್ಲ. ಹಾಗಾಗಿ ಕೇವಲ ಅರ್ಜಿಯನ್ನು ಒಂದು ರಿಜಿಸ್ಟರ್ ಮಾಡಿಕೊಂಡು NC ಅರ್ಜಿಯನ್ನು ರಿಜಿಸ್ಟರ್ ಮಾಡಿಕೊಂಡು ನಾವು ಬೇಕಾದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಅವಶ್ಯಕತೆ ಬಿದ್ದರೆ ಇಮಿಡಿಯೇಟ್ಲಿ FIR ಮಾಡ್ತೀವಿ. ಹೌದು, ಅವರಿಗೆ ಮಾಹಿತಿ. ಈಗ ಟ್ವಿಟ್ರಲ್ಲಿ ತಮಗೆ ಗೊತ್ತಿರೋ ಹಾಗೆ ಒಂದು ಬ್ಲೂ ಟಿಕ್ ಅನ್ನುವಂಥ ಒಂದು ಫೀಚರ್ ಇದೆ. ಬ್ಲೂ ಟಿಕ್ ಇದೆ ಅಂತಂದರೆ ಅದನ್ನು ಟ್ವಿಟರ್ನವರು ವೆರಿಫೈ ಮಾಡಿರ್ತಕ್ಕಂಥದ್ದು. ಈ ವ್ಯಕ್ತಿ ಅನಿಸುದ್ದೀನ್ ಅಂತ ತನ್ನ ಬಗ್ಗೆ ತಾನೇ ಹೇಳ್ಕೊತಾನೆ, ಅವನ ಅಕೌಂಟಿಂದ ಬಂದಿರತಕ್ಕಂಥದ್ದು. ಇವೆಲ್ಲದ ನಡುವೆ ಒಂದು ಒಳ್ಳೆ ಬೆಳವಣಿಗೆ ಅಂದರೆ ನಾವು ಇದು ಸುಳ್ಳು ಸುದ್ದಿ ಅಂತ ಹೇಳಿ ವಾರ್ನ್ ಮಾಡಿದ ತಕ್ಷಣ ಆ ವ್ಯಕ್ತಿ ಆ ಪೋಸ್ಟನ್ನು ಕೂಡ ಡಿಲೀಟ್ ಮಾಡಿದ್ದಾನೆ. ಆದಾಗ್ಯೂ ಕೂಡ ಆ ವ್ಯಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಎಕ್ಸ್ ಲೀಗಲ್ ಸೆಲ್ ಅವರಿಗೆ ನೋಟಿಸ್ ಕಳಿಸಿ ಕೇಳ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿ ಬಂದ ಮೇಲೆ ಅವಶ್ಯಕತೆ ಬಿದ್ದರೆ ನಾವು FIR ಕೂಡ ಮಾಡ್ತೀವಿ. ಅವನು ಭಾರತದಲ್ಲೇ ಇದ್ದರೆ ಅವನ್ನ ಅರೆಸ್ಟ್ ಕೂಡ ಮಾಡ್ತೀವಿ. ಆಲ್ರೆಡಿ ನಮ್ಮ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಆದರೆ ಅವ್ರ ಕುಟುಂಬಸ್ಥರು ಆಲ್ರೆಡಿ ಮಿಲಿಟರಿಯಲ್ಲಿರೋದ್ರಿಂದ ಅವರಿಗೂ ಕೂಡ ಈ ಸೂಕ್ಷ್ಮತೆಗಳು ಅರಿವಿದೆ. ಹಾಗಾಗಿ ಅವರು ಇಲ್ಲ ಸರ್ ನಾವು ಕೇರ್ಫುಲ್ ಆಗಿರ್ತೀವಿ ಅಂತ ಹೇಳಿದ್ದಾರೆ.